ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಬಿಜೆಪಿ ಟಿಕೆಟ್ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ ಮೂರನೇ ಲಿಸ್ಟ್ ರಿಲೀಸ್ ಆಗುತ್ತಂತೆ. ಬಿಜೆಪಿಯಲ್ಲಿ ಬಂಡಾಯ ಇದ್ದವರಿಗೆ ಕಾಯ್ತಿದೆಯಂತೆ ಕಾಂಗ್ರೆಸ್ ಮೂರನೇ ಪಟ್ಟಿ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಬಿಜೆಪಿ ಟಿಕೆಟ್ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ ಮೂರನೇ ಲಿಸ್ಟ್ ಬಿಡುಗಡೆ ಆಗುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯ ಎದ್ದವರಿಗೆ ಈಗ ಕಾಂಗ್ರೆಸ್ ಕಾಯ್ತಾ ಇದೆ ಗಾಳ ಹಾಕೋದಕ್ಕೆ. ಕಾಂಗ್ರೆಸ್ನ ಮೂರನೇ ಪಟ್ಟಿ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಇನ್ನ 175 ಟಿಕೆಟ್ ಅಂತಿಮ, 49 ಕ್ಷೇತ್ರಗಳಲ್ಲಿ ಆಯ್ಕೆ ಗೊಂದಲ ಇದೆ. ಬಿಜೆಪಿಯಿಂದ ಹಲವರು ಬರೋರಿದ್ದಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ದೆಹಲಿಯಲ್ಲಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. 4 सीसी की बैठक कांग्रेस की हो चुकी है कर्नाटक के लिए. 2 लिस्ट आ चुकी है. कल भी सीसी की मीटिंग हुई थी. कहाँ मामला फंस रहा है कि तीसरी सीट अभी तक नहीं आई? तीसरी लिस्ट की बात करें. ಇಲ್ಲಿ ತನಕ ಸುಮಾರು 175 ಕ್ಷೇತ್ರದ ಅಭ್ಯರ್ಥಿಗಳನ್ನು ನಾವು ಅಂತಿಮಗೊಳಿಸಿದ್ದೀವಿ. ಇನ್ನು ಉಳಿದ 49 ಕ್ಷೇತ್ರದಲ್ಲಿ ಈಗಾಗಲೇ ಕೆಲವು ಕ್ಷೇತ್ರದವನ್ನು CEC ಅಪ್ರೂವ್ ಮಾಡಿದೆ. ಕಾರಣಾಂತರದಿಂದ ಅದನ್ನು ತಡೆ ಹಿಡ್ಕೊಂಡಿದ್ದೀವಿ. ಯಾಕಂದರೆ ಕೆಲವು ರಾಜಕೀಯ ಕಾರಣಕ್ಕೋಸ್ಕರ 4 CECನಲ್ಲಿ ಆಗಿರ್ತಕ್ಕಂತಹ ಅಭ್ಯರ್ಥಿಗಳ ಪಟ್ಟಿ ನೋಡಿದಾಗ ಮೊದಲನೇದು 124, ಆಮೇಲೆ 42, ನಿನ್ನೆ ನಡೆದಂಥದ್ದೆಲ್ಲ ನೋಡಿದಾಗ ಭಾಳ ಸುಲಲಿತವಾಗಿ ನಡೆದಿರ್ತಕ್ಕಂಥ ಚರ್ಚೆ, ಅದರಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ 10ನೇ ತಾರೀಕು ಒಳಗಡೆ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯು ಸಹ ಹೊರಗಡೆ ಬರುತ್ತೆ. ಸರ್, ವಾಟ್ ಅಬೌಟ್ ಕೋಲಾರ ಸೀಟ್? ಕೋಲಾರದಲ್ಲಿ ಇರ್ತಕ್ಕಂಥದ್ದು ಮೊದಲು ಅಲ್ಲಿ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಇದ್ದರು. ಈಗ ಅವರು ವರ್ಣದಲ್ಲಿ ನಾಮಪತ್ರ ಸಲ್ಲಿಸಿರೋದ್ರಿಂದ ಅಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ. ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಸುಮಾರು 1400 ಜನ ಅಭ್ಯರ್ಥಿಗಳಿದ್ದ ಸಂದರ್ಭದಲ್ಲಿ ಕೆಲವರಿಗೆ ಅಭ್ಯರ್ಥಿಗಳ ಅವ್ರಿಗೆ ಅವಕಾಶ ಸಿಗದೇ ಇದ್ದಾಗ ಸ್ವಲ್ಪ ಬೇಸರ ಆಗಿರುತ್ತೆ. ಅದನ್ನು ನಾವೆಲ್ಲರೂ ಸಹ ಕರೆದು ಮಾತಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ಭಾಳ ದೊಡ್ಡ ಪಕ್ಷ, ಮತ್ತು 56 ಇಂಚ್ ಕಾ ಛಾತಿ ಅಂತ ಹೇಳ್ತಕ್ಕಂಥವ್ರು ಇದುವರೆಗೂ ಒಂದು ಲಿಸ್ಟನ್ನ ಅವರು ಘೋಷಣೆ ಮಾಡೋಕ್ಕಾಗಿಲ್ಲ. ಅವ್ರ ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ ಉಳುಕೆ ಎಷ್ಟಿದೆ ಅಂತ ಹೇಳಿ. ಅದಕ್ಕೋಸ್ಕರ ಯಾವತ್ತೂ ಸಹ ಶಿಸ್ತಿನ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಹೇಳ್ತಾ ಇದ್ದವರು ಇನ್ನೂ ಸಹ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದನೂ ಸಹ ಸುಮಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕಿದ್ದಾರೆ. ಕೆಲವರು ನಾವೇ ಬೇಡ ಅಂತ ಹೇಳಿರ್ತಕ್ಕಂಥ ಪ್ರಸಂಗವೂ ಸಹ ಇದೆ. ಅದರಿಂದ ಭಾಳಷ್ಟು ಜನ ಅಲ್ಲಿ ಆ ಘೋಷಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡೋದ್ರಲ್ಲಿ ಏನೇ ಸಂಶಯ ಬೇಡ. ಟಿಕೆಟ್ ಖಚಿತ ಎಂದು ಭರವಸೆ ಸಿಕ್ಕ ಮೇಲೆಯೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಮಾಜಿ ಶಾಸಕ ವೈಎಸ್ವಿ ದತ್ತಾಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ವೈಎಸ್ವಿ ದತ್ತ, ನನ್ನ ಮುಂದಿನ ನಿರ್ಧಾರವನ್ನ ಭಾನುವಾರ ತೆಗೆದುಕೊಳ್ತೇನೆ. ಎಲ್ಲರಂತೆ ಟಿಕೆಟ್ ಸಿಗಬಹುದು ಅಂತ ನಿರೀಕ್ಷೆ ಇತ್ತು. ಯಾವ ನಾಯಕರು ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೈಎಸ್ವಿ ದತ್ತ ಅವರು. ಹಾಗಾದ್ರೆ ಏನ್ ಮಾತನಾಡಿದ್ರೆ ಬನ್ನಿ ಕೇಳ್ತಾ ಹೋಗೋಣ. ಕಡೂರು ಕ್ಷೇತ್ರದಲ್ಲಿ ಏನು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂಥ ವೈಎಸ್ವಿ ದತ್ತ ಅವರಿಗೀಗ ಟಿಕೆಟ್ ಕೈತಪ್ಪಿರುವಂಥದ್ದು. ಇದರ ನಡುವೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ವೈಎಸ್ವಿ ದತ್ತ ಅವರು ಕೂಡ ಒಂದು ಪತ್ರವನ್ನು ಬರೆದು, ಭಾವನಾತ್ಮಕವಾಗಿ ಪತ್ರ ಬರೆದು ಅವರು ಒಂದು ರೀತಿಯಲ್ಲಿ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಈಗ ವೈಎಸ್ವಿ ದತ್ತ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೇಳ ಸರ್, ಈಗ ಹೇಳಿ ಸರ್, ಅಂದರೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಈ ಕ್ಷೇತ್ರದ ಜನರಲ್ಲಿತ್ತು. ಈಗ ಟಿಕೆಟ್ ಕೈತಪ್ಪಿದೆ, ಯಾವ ಥರ ಬೇಸರ ಏನಾದ್ರು ಇದೆಯಾ ಸರ್? ಬೇಸರ ಇಲ್ಲವೇ? ನೀವೇ ಹೇಳಿದ್ರಪ್ಪ, 50 ವರ್ಷ ರಾಜಕೀಯ ಮಾಡಿದ್ರು, ಎಷ್ಟೋ ಏಳು ಬೀಳು ಎಲ್ಲ ನೋಡ್ಬಿಟ್ಟಿದೆ. ಅಷ್ಟೇ ಅಲ್ಲ, ನಾನು ಯಾವ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಯಾವ ನಾಯಕರ ನಾಯಕತ್ವದ ಅಡಿನಲ್ಲಿ ಕೆಲಸ ಮಾಡ್ತಿದ್ದೆ, ಆ ನಾಯಕರುಗಳ ಸೋಲು ಗೆಲುವುಗಳು, ಏಳು ಬೀಳುಗಳು, ನಾನು ಕೆಲಸ ಮಾಡ್ತಾ ಬಂದಂಥ ಪಕ್ಷಗಳ ಸೋಲು ಗೆಲುವು, ಏಳು ಬೀಳು ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕಾರ ಮಾಡ್ಕೊಂಡು ನೋಡಿರೋ ನಾನು. ಹಾಗಾಗಿ ನಾನು ಸಮಚಿತ್ತದಲ್ಲಿದ್ದೀನಿ. ನನಗೆ ಬೇಸರವೂ ಇಲ್ಲ, ಸಿಟ್ಟೂ ಇಲ್ಲ, ಸೆಳವೂ ಇಲ್ಲ. ನಾನು ಹಿಂದ್ಗಡೆ ನಿಂತ್ಕೊಂಡಿರಲ್ಲ, ಇವರೇ ನನ್ನ ಅಭಿಮಾನಿ ದೇವರುಗಳು. ಅವರೇ ನನಗೆ ಪ್ರೀತಿ ಕೊಟ್ಟಿರೋದು, ಧಾರೆ ಎರೆದಿರೋದು. ನನ್ನ ಹತ್ರ ಜಾತಿ ಇಲ್ಲ, ಹಣ ಇಲ್ಲ, ಆದರೂ ನನ್ನನ್ನು ನಮ್ಮ ಟವಲ್ ಗಿರಾಕಿ ಬರ್ತಾನೆ ಕಾಣೋ ಅಂತಾರೆ, ದತ್ತನ ಬರ್ತಾನೆ ಕಾಣೋದು, ಅದೇ ನನ್ನ ಆಸ್ತಿ. ಹಾಗಾಗಿ ಅವ್ರ ಮಾತು ಮೀರಕ್ಕೆ ನಾನು ಯಾರು?
ಅವ್ರು ಹೇಳ್ದಂಗೆ ಕೇಳ್ತೀವಿ. ಈಗ ಈ ಕ್ಷೇತ್ರದಲ್ಲಿ ಮಾತಾಡೋಂಥದ್ದು ದತ್ತ ಮೇಷ್ಟ್ರು ಸರಳ ಮತ್ತು ಸಜ್ಜನಿಕೆಗೆ ಹೆಸರುವಾಸಿ ಆಗಿರುವಂಥದ್ದು, ಇವರಿಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಮೋಸ ಮಾಡ್ತಾ ಕಾಂಗ್ರೆಸ್ ವಿರುದ್ಧನೂ ಕೂಡ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್. ನಾನು ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋಲ್ಲಪ್ಪ. ನಾನು ದೊಡ್ಡವ್ರ ಬಗ್ಗೆ ನಾನು ಯಾಕಪ್ಪ ಮಾತಾಡ, ನಾನು ಉಂಟು, ನಮ್ಮ ಜನ ಉಂಟಪ್ಪ. ಸರ್, ಈಗ ಎಲ್ಲ ಒಂದು ಕಡೆ JDSನಲ್ಲಿ ದೇವೇಗೌಡರ ಮಾನಸ ಪುತ್ರ ಅಂತಲೇ ಕರೆಸ್ಕೊಳ್ತಾ ಇದ್ದಂಥವ್ರು ಎಲ್ಲ ಒಂದು ಕಡೆ ಪಕ್ಷ ಬಿಟ್ಟು ಏನಾದರೂ ತಪ್ಪು ಮಾಡಿದ್ನ ಅನ್ನೋ ಒಂದು ಮನವರಿಕೆ, ಅಂದರೆ ಈಗ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರುವಂಥ ಆ ಥರ ಏನಾದ್ರು ಮನಸ್ಸೊಳಗೆ ಏನಾರು ಅನಿಸುತ್ತೆ ಸರ್? ಅದೇನಾದ್ರು ಇದ್ದರೆ ಅದು ನಾನು ಒಬ್ಬರೇ ರಾತ್ರಿ ಮಲಗಿದಾಗ ನಾನೇ ಮಾತಾಡ್ಕೊತೀನಿ, ಎಲ್ರಿಗೂ ಹೇಳೋಲ್ಲ. ಸರಿ, ಇದಿಷ್ಟು YSV ದತ್ತ ಅವರ ಮಾತಾಗಿರುವಂಥದ್ದು. ಅಂದರೆ ನಾನೀಗ ಭಾನುವಾರ ಜನರ ಅಭಿಮಾನಿಗಳು ಏನು ಹೇಳ್ತಾರೆ, ನನ್ನ ಅಭಿಮಾನಿಗಳು ದೇವರೇ ಇಲ್ಲಿನ ಕಡೂರು ಕ್ಷೇತ್ರದ ಜನರಾಗಿರುವಂಥದ್ದು, ಅವರು ಏನು ಹೇಳ್ತಾರೆ ಅದು ಸಭೆಯಲ್ಲಿ ನಿರ್ಣಯ ಕೈಗೊಂಡು ನನ್ನ ಮುದ್ದಿನ ನಿರ್ಧಾರವನ್ನು ಕೈಗೊಳ್ತೇನೆ ಅನ್ನೋ ಒಂದು ಮಾತನ್ನು YSV ದತ್ತ ಅವರು ಹೇಳಿದ್ದಾರೆ. ವೀರೇಶ್ ಅವರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಕಾಂಗ್ರೆಸ್ಗೆ ಬಂದ್ರಪ್ಪ ಕೈ ಹಿಡಿತೀವಿ ಅಂದ್ರು, ಮೂಲ ಕಾಂಗ್ರೆಸ್ಸಿಗರನ್ನು ಬಿಡೋ ಮಾತಿಲ್ಲ ಅಂದ್ರು. ಆದ್ರೆ 2ನೇ ಪಟ್ಟಿ ಬಿಟ್ಟ ಮರುದಿನವೇ ಕೈಕೊಟ್ಟು ಹೋಗ್ತಾವ್ರೆ ಕೈಕಲಿಗಳು. ಯಾರ್ಯಾರು ಕೈಕೊಟ್ರು, ಯಾರ್ಯಾರು ಯಾವ ಪಕ್ಷದ ಕಡೆ ಹೋಗ್ತಾವ್ರೆ ನೋಡೋಣ ಬನ್ನಿ. ಚಿತ್ರದುರ್ಗ ಟಿಕೆಟ್ ವೀರೇಂದ್ರಗೆ ಘೋಷಣೆ ಆಗ್ತಿದ್ದಂತೆ ನಿನ್ನೆ MLC ರಘುವಾಚಾರ್ ಬಂಡಾಯ ಎದ್ದಿದ್ರು. ಇವತ್ತು ರಘುವಾಚಾರ್ ಮನವೊಲಿಕೆಗೆ ವೀರೇಂದ್ರ ಸೇರಿದಂತೆ ಅನೇಕ ನಾಯಕರು ಬಂದ್ರು. ಆದರೆ ಸಂಧಾನ ವಿಫಲ ಆಯಿತು. ಇದರ ಬೆನ್ನಲ್ಲೇ JDS MLC ಶರವಣ ರಘುವಾಚಾರ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈಗ ರಘುವಾಚಾರ್ ಏಪ್ರಿಲ್ 14ಕ್ಕೆ JDS ಸೇರ್ತೀನಿ ಅಂತ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಶರವಣ ಅವರು ಆಲ್ರೆಡಿ ಹೇಳಿದ್ದಾರೆ 14ನೇ ತಾರೀಕು ಬೆಳಗ್ಗೆ JP ಭವನ ಅಂತ 12 ಗಂಟೆ 7 ನಿಮಿಷಕ್ಕೆ ಸೇರ್ಕೋತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಎಲ್ಲ JDS ಗೆಲ್ಲುತ್ತೆ. ಇವತ್ತು ನಾನು ಅವ್ರ ಮನಸ್ಸಲ್ಲಿ ಇರತಕ್ಕಂಥ ನೋವುಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಅವರನ್ನು ಕೂಡ ನನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಳೋಕ್ಕೆ ಆಹ್ವಾನ ಕೊಡಲಿಕ್ಕೋಸ್ಕರ ಇವತ್ತು ಅವ್ರ ಮನೆಗೆ ನಾನು ಬಂದಿದ್ದೀನಿ. ಅವರು ಕೂಡ ಮುಕ್ತವಾಗಿ ನಾನು ಯಾವುದೇ ಅನ್ಕಂಡೀಷನಲ್ ಆಗಿ ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇದೇ ಚಿತ್ರದುರ್ಗ ಕ್ಷೇತ್ರಕ್ಕೆ ಮಾಜಿ ಶಾಸಕ SK ಬಸವರಾಜನ್ ಅರ್ಜಿ ಹಾಕಿದ್ರು. ಆದರೆ ವೀರೇಂದ್ರಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಬೆಂಬಲಿಗರ ಸಭೆ ನಡೆಸಿ JDS ಸೇರೋ ಸಾಧ್ಯತೆ ಇದೆ. ಬದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಲ್ಲಲ್ಲ ಅಂತ ಹಿಂದೆ ಸರಿದ್ರು. ಈಗ ಬದಾಮಿಗೆ ಮಾಜಿ ಸಚಿವ BB ಚಿಮ್ಮನಕಟ್ಟಿ ಪುತ್ರ ಭೀಮಸೇನ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನೇ ಬರಬೇಕು ಅಂತ, ಇಲ್ದಿದ್ರೆ ಬಂಡಾಯ ಹೇಳ್ತೀವಿ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ಮಾತು. ಶಿರಸಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಭೀಮಣ್ಣ ನಾಯಕರಿಗೆ ಘೋಷಣೆ ಆಗಿದ್ದಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಬಹಿರಂಗ ಘೋಷಣೆ ಮಾಡಿದ್ರು. ನಾನು ಒಬ್ಬನು ಕ್ಯಾಂಡಿಡೇಟು ಅಂತ ಹೇಳ್ಕೊಟ್ಟಿದ್ದೆ. ನಾವು 7 ಜನ ಇದ್ವಿ, ಯಾರಿಗಾದ್ರೂ ಮಾಡ್ಬೋದಿತ್ತಲ್ಲ ಮಕ್ಕಳಿಗೆ. ನಾವು ಸಹಿತ 2 ಲಕ್ಷ ಕೊಟ್ಟಿಲ್ಲ. ಈ ಜನತೆಯಲ್ಲಿಗೆ ನಾನು ಹೋಗ್ತೀನಿ, ಜನರ ಹತ್ರ ಹೇಳ್ತೀನಿ, ನಾನು ಒಬ್ಬನು ಕೃಷಿಕ. ತುಮಕೂರಿಗೆ ಮಾಜಿ ಶಾಸಕ ಶಫಿ ಅಹಮದ್ ತಮ್ಮ ಅಳಿಯ ರಫೀಕ್ಗೆ ಟಿಕೆಟ್ ಕೇಳಿದ್ರು. ಆದರೆ ಇಕ್ಬಾಲ್ ಅಹಮದ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಇವತ್ತು ಬೆಂಬಲಿಗರ ಸಭೆ ನಡೆಸಿದ್ರು. ಆಮೇಲೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾನಗಲ್ ಟಿಕೆಟ್ಗೆ ಮಾಜಿ ಶಾಸಕ ಮನೋಹರ್ ತಹಶೀಲ್ದಾರ್ ಅರ್ಜಿ ಹಾಕಿದ್ರು. ಆದರೆ ಹಾಲಿ ಶಾಸಕ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಫೈನಲ್ ಆಗಿದೆ. ಹೀಗಾಗಿ ಇವತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಮನೋಹರ್ ತಹಶೀಲ್ದಾರ್ JDS ಸೇರಿದ್ರು. ಜೊತೆಗೆ ಕಣ್ಣೀರನ್ನೂ ಹಾಕಿದ್ರು. ನನ್ನ 50 ವರ್ಷದ ಸುದೀರ್ಘ ನನ್ನ ಸೇವೆಯನ್ನ ಅವರು ಗಮನಕ್ಕೆ ತಗೊಳ್ಳೇ ಇಲ್ಲ. ಬಹಳ ದುಃಖದಿಂದ, ಭಾರವಾದ ಮನಸ್ಸಿನಿಂದ, ನೋವಿನಿಂದ ನಾನು ಇವತ್ತು ನಾನು ಈ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಬೆಳಗಾವಿಯ ಕಿತ್ತೂರು ಕ್ಷೇತ್ರಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅಭ್ಯರ್ಥಿಯಾಗಿದ್ದು DB ಇನಾಮದಾರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು. ಇಷ್ಟು ಲಾಯಲಿಸ್ಟ್ ಇದ್ದವರು, ಇಷ್ಟು ಪಾರ್ಟಿ ಕಟ್ಟಿದವರು, ಇಷ್ಟು ಹಿರಿಯ ರಾಜಕಾರಣಿ ಇದ್ದರೂ ಸುಧಾ ಇಂಥ ಒಂದು ಕಷ್ಟ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ದವರು ನಮ್ಗೆ ಕೈ ಬಿಟ್ಟರು. ಇನ್ನು ಸವದತ್ತಿ ಕ್ಷೇತ್ರದ ಟಿಕೆಟ್ ವಿಶ್ವಾಸ್ ವೈದ್ಯಗೆ ಖಚಿತ ಆಗಿದೆ. ಸಿಟ್ಟಿಗೆದ್ದ ಸೌರಭ್ ಚೋಪ್ರಾ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಹಾಗೆ ಸವದತ್ತಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪಂಚನಗೌಡ ದ್ಯಾಮನಗೌಡ ಕಣ್ಣೀರು ಹಾಕಿದ್ರು. ಗಂಗಾವತಿ ಕ್ಷೇತ್ರ ಹಿಂದೂಗಳೇ ಹೆಚ್ಚಾಗಿದ್ದಾರೆ. ಹಿಂದೂಗೆ ಟಿಕೆಟ್ ಕೊಡಬೇಕಿತ್ತು, ಇಕ್ಬಾಲ್ ಅನ್ಸಾರಿಗೆ ಕೊಟ್ಟಿದ್ದು ಹಿಂದೂಗಳ ವೋಟ್ ಸಿಗಲ್ಲ ಅನ್ನೋದು ಶ್ರೀನಾಥ್ ವಾದ. ಅಷ್ಟೇ ಅಲ್ಲ, ಅಯ್ಯಪ್ಪ ದೇಗುಲ ಒಡೆಸಿದ್ದ ವ್ಯಕ್ತಿ ಇಕ್ಬಾಲ್ ಅಂತಾನೂ ಶ್ರೀನಾಥ್ ಆರೋಪಿಸಿದ್ದು ಬಂಡಾಯದ ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಗಂಗಾವತಿ ಇಕ್ಬಾಲ್ ಅನ್ಸಾರಿ ಕೊಡಬೇಡ್ರಿ, ಸೋಲತ್ತು ಕಟ್ಟಿದ್ರು. ಆಂಜನೇಯ ಹುಟ್ಟಿದ ಕ್ಷೇತ್ರ ಮತ್ತು ಹಿಂದೆ ಇಕ್ಬಾಲ್ ಅನ್ಸಾರಿ ಅವರು ಕೆಲವು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ.
ಅವ್ರ ಮಂತ್ರಿಗಳಿದ್ದಾಗ ಮತ್ತು ಅನೇಕ ಕೋರ್ಮ ಗಲಭೆಗಳು ಅವರು ಪೀರಿಯಡಲ್ಲಿ ಆಗಿದ್ದಾವೆ. ಕೊನೆ ಘಡಿಗೆಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಳಷ್ಟು ಅಸಮಾಧಾನ ಆಗಿದೆ. ಶಿಕಾರಿಪುರ ಕಾಂಗ್ರೆಸ್ ಟಿಕೆಟ್ ಗೋಣಿ ಮಹಂತೇಶ್ಗೆ ಕೊಡಬಾರದು ಅಂತ ಪ್ರಬಲ ಅಭ್ಯರ್ಥಿ ನಾಗರಾಜ್ ಗೌಡ ಬೆಂಬಲಿಗರು ಇವತ್ತು ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕಿದ್ರು. ಇನ್ನೊಂದು ಕಡೆ ನಾಗಣ್ಣಗೌಡ ಕೂಡ ಬಂಡಾಯದ ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಪುಲಕೇಶಿನಗರ ಟಿಕೆಟ್ ಈ ಸಲ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಎರಡನೇ ಪಟ್ಟಿಯಲ್ಲೂ ಹೆಸರಿಲ್ಲ. ಹೀಗಾಗಿ ಅಖಂಡ ಶ್ರೀನಿವಾಸ್ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಟಿಕೆಟ್ಗೆ ದುಂಬಾಲು ಬಿದ್ರು. ಸರ್, ಅದು ನಮ್ಮ CLP ನಾಯಕರನ್ನ, ಅಧ್ಯಕ್ಷರನ್ನ ಹಾಗೂ ನಮ್ಮ ಜಮೀರಣ್ಣವರು ಎಲ್ಲ ನಮ್ಮ ಪರವಾಗಿ ನಿಂತಿದ್ದಾರೆ. ನೆಕ್ಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತ ನಮ್ಗೆ ಆಗುತ್ತೆ. ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬಂಡಾಯದ ಬೇಗುದಿ ಪಕ್ಷವನ್ನೇ ಸುಡುತ್ತಿದೆ. ಗೋಕಾಕ್ನಲ್ಲಿ ಮಹಾಂತೇಶ್ ಕಡಾಡಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಶೋಕ್ ಪೂಜಾರಿ ಬಂಡಾಯ ಎದ್ದಿದ್ದಾರೆ. ಕಲಘಟಗಿ ಟಿಕೆಟ್ ಸಂತೋಷ್ ಲಾಡ್ಗೆ ಕೊಟ್ಟಿದ್ದಕ್ಕೆ ನಾಗರಾಜ್ ಛಬ್ಬಿ ಕಾಂಗ್ರೆಸ್ ಬಿಡುವ ಆಲೋಚನೆ ಮಾಡುತ್ತಿದ್ದಾರೆ. ನರಗುಂದ ಟಿಕೆಟ್ ಯಾವಗಲ್ಗೆ ಫಿಕ್ಸ್ ಆಗಿದೆ. ನಾವೇನು ಪಕ್ಷಕ್ಕೆ ದುಡಿದಿಲ್ವಾ ಅಂತ ಸಂಗಮೇಶ್ ಕೊಳ್ಳಿ ಸಿಟ್ಟಾದ್ರೆ, ಯಾದಗಿರಿಯ ಟಿಕೆಟ್ ಚೆನ್ನಾರೆಡ್ಡಿಗೆ ಕೊಟ್ಟಿದ್ದಕ್ಕೆ ಅನುರಾಧ ಬಂಡಾಯ ಎದ್ದಿದ್ದು ಬಿಜೆಪಿ ಜೆಡಿಎಸ್ ಸೇರೋ ಆಲೋಚನೆ ಮಾಡುತ್ತಿದ್ದಾರೆ. ನಿಪ್ಪಾಣಿ ಟಿಕೆಟ್ ಕಾಕಾ ಸಾಹೇಬ್ ಪಾಲಾಗಿದೆ. ಉತ್ತಮ್ ಪಾಟೀಲ್ ಬಂಡಾಯ ಎದ್ದಿದ್ದಾರೆ. ಬೀಳಗಿಯಲ್ಲಿ JT ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. SR ಪಾಟೀಲ್ ರೊಚ್ಚಿಗೆದ್ದಿದ್ದಾರೆ. ಮುಧೋಳದಲ್ಲಿ RB ತಿಮ್ಮಾಪುರ ವಿರುದ್ಧ ಸತೀಶ್ ಬಂಡಿವಡ್ಡರ್ ಸಿಡಿದೆದ್ದಿದ್ರೆ, ಬಾಗಲಕೋಟೆಗೆ ಮಾಜಿ ಸಚಿವ HY ಮೇಟಿಗೆ ಟಿಕೆಟ್ ಸಿಕ್ಕಿದ್ದು ಡಾಕ್ಟರ್ ದೇವರಾಜ್ ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ರಾಜಕಾರಣ ಅಂದ್ರೆ ಫುಟ್ಬಾಲ್ ಅಲ್ಲ, ಚೆಸ್ ಗೇಮ್. ಬಿಜೆಪಿ ಅವರಿಗೆ ಚೆಸ್ ಗೇಮ್ ಮಾಡ್ತಾ ಇದ್ದಾರೆ, ನಾವು ಚೆಸ್ ಗೇಮ್ ಅಷ್ಟೇ. ನಾವೀಗ ದಳದವರು ಒಂದೇ ಎಲ್ಲ 524 ಅನೌನ್ಸ್ ಮಾಡ್ಬಿಟ್ರ ಅವನ್ನೇ ಕೇಳ್ತಾರೆ. ಲೆಕ್ಕಾಚಾರ ಇರ್ತದೆ. ಅಳೆದು ತೂಗಿ ಕಾಂಗ್ರೆಸ್ನವರು ಇಲ್ಲಿವರೆಗೂ 166 ಕ್ಷೇತ್ರಕ್ಕೆ ಟಿಕೆಟ್ ಘೋಷಿಸಿದ್ದಾರೆ. ಬಾಕಿ 58 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ಫೈನಲ್ ಮಾಡಿದ್ದು, ಉಳಿದ 50 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಜೋರಾಗುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ ರಾಜಕೀಯದಲ್ಲಿ ಇವತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೆಲ್ಲ ಪಾಲಿಟಿಕ್ಸ್ ನಡೀತು ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಸಮಾವೇಶ ನಡೆಸಿದ್ರು. ಕಡೂರು ಜೆಡಿಎಸ್ ಅಭ್ಯರ್ಥಿ ಧನಂಜಯ್ ಪರ ಮತಯಾಚನೆಗೆ ಸಂಸದ ಪ್ರಜ್ವಲ್ ರೇವಣ್ಣ, ಇಬ್ರಾಹಿಂ ಸೇರಿದಂತೆ ಸ್ಥಳೀಯ ನಾಯಕರು ಸಾಥ್ ಕೊಟ್ರು. ಮಾಜಿ ಸಂಸದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ದಿವಂಗತ ಆರ್ ಧ್ರುವನಾರಾಯಣ್ ಪತ್ನಿ ವೀಣಾ ಇಹಲೋಕ ತ್ಯಜಿಸಿದ್ದಾರೆ. 54 ವರ್ಷದ ವೀಣಾ ಧ್ರುವನಾರಾಯಣ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ವೀಣಾ ನಿಧನಕ್ಕೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸಂತಾಪ ಸೂಚಿಸಿದೆ. ನಂಜನಗೂಡು ಕಾಂಗ್ರೆಸ್ ಅಭ್ಯರ್ಥಿ ದರ್ಶನ್ ಧ್ರುವನಾರಾಯಣ್ಗೆ ಜೆಡಿಎಸ್ ಶಾಸಕ GT ದೇವೇಗೌಡರು ಬೆಂಬಲ ಘೋಷಿಸಿದ್ದಾರೆ. ಧ್ರುವನಾರಾಯಣ ಮಕ್ಕಳು ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡಿದ್ದು ಅವರ ವಿರುದ್ಧ ಅಭ್ಯರ್ಥಿ ಹಾಕಲ್ಲ ಅಂತ ಘೋಷಿಸಿದ್ರು. ನಮ್ಮ ನಾಯಕರಾದ HD ಕುಮಾರಸ್ವಾಮಿ ಅವರು ನಾವು ಇದೇ ವಿಚಾರ ಮಾತಾಡಿದ್ವಿ. ಧ್ರುವನಾರಾಯಣ್ ಅವರು ನಿಧನರಾಗಿದ್ದಾರೆ, ತಬ್ಲಿ ಮಗ ನಿಂತಿದ್ದಾನೆ, ನಾವು ಅಲ್ಲಿ ಅಭ್ಯರ್ಥಿಯನ್ನ ಹಾಕ್ಬೇಕೋ ಬೇಡವೋ ಅಂತಕ್ಕಂಥ ಚರ್ಚೆಯನ್ನ ನಾವು ನೆನ್ನೆ ತಾನೇ ಮಾತಾಡಿದ್ವಿ. ಕುಂದಗೋಳದಲ್ಲಿ ಮಾಜಿ ಶಾಸಕ SI ಚಿಕ್ಕನಗೌಡರ ಹಾಗೂ ಜೋಶಿ ಆಪ್ತ MR ಪಾಟೀಲ್ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪರಸ್ಪರ ಕಂಕಣ ಕಟ್ಟಿಕೊಂಡು ಆಣೆ ಮಾಡಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಪಕ್ಷಕ್ಕೆ ದುಡಿತೀನಿ ಅಂದ್ರು. ಮೈಸೂರಿನ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಈರೋಡ್ನ ಬಣ್ಣಾರಿ ಅಮ್ಮನ ಪುಣ್ಯಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ವಿಶೇಷ ಪೂಜೆ ನೆರವೇರಿಸಿದ್ರು. ಮತ್ತೆ ಸಿಎಂ ಆಗ್ಲಿ ಅಂತ ಹರಕೆ ಕಟ್ಟಿಕೊಂಡ್ರು. ಚಿಕ್ಕಮಗಳೂರಿನ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಪತ್ನಿ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಗಣಪತಿ ಹೋಮ, ಚಂಡಿಯಾಗ ನೆರವೇರಿಸಿದ್ರು. ಏಪ್ರಿಲ್ 10ರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜೈ ಭಾರತ್ ಬೃಹತ್ ಸಮಾವೇಶ ನಡೆಯಲಿದೆ. 11 ಎಕರೆಯಲ್ಲಿ ಜರ್ಮನ್ ಪೆಂಡಾಲ್ ಹಾಗೂ ವೇದಿಕೆ ನಿರ್ಮಾಣ ಅಂತಿಮ ಹಂತ ತಲುಪಿದೆ. ಏಪ್ರಿಲ್ 9ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಮರಾಜನಗರ ಜಿಲ್ಲೆಯ ಬಂಡೀಪುರಕ್ಕೆ ಭೇಟಿ ನೀಡಲಿದ್ದಾರೆ. ಈಗಾಗಲೇ ಬಂಡೀಪುರ ಕ್ಯಾಂಪ್ನಲ್ಲಿ SGP ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಮಹಿಳೆ ಜೊತೆಗಿರುವಂತಹ ಫೋಟೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಮಹಿಳೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನನ್ನ ತೇಜೋವಧೆಗೆ ಯತ್ನ ಅನ್ನೋದು ಶಾಸಕ ಸಂಜೀವ್ ಮಠಂದೂರು ಮಾತು. ಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ವಿರುದ್ಧ ಬಿಜೆಪಿ ದೂರು ನೀಡಿದೆ.
ಸೌಮ್ಯ ರೆಡ್ಡಿ ಕಾರಿನಲ್ಲಿ ಹಲವು ವಸ್ತುಗಳು ಸಿಕ್ಕಿದ್ರೂ ದೂರು ದಾಖಲಿಸಿಲ್ಲ. ಸೌಮ್ಯ ರೆಡ್ಡಿ ವಿರುದ್ಧ ದೂರು ದಾಖಲಿಸದಿದ್ರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಿದ್ರು. ಈಗ ರೇಣುಕಾಚಾರ್ಯ ಮೇಲೆ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ ಹೆಸರು ಬಳಸದೆ ಜೆಡಿಎಸ್ ಶಾಸಕ ಎ ಮಂಜು ವಾಗ್ದಾಳಿ ನಡೆಸಿದ್ರು. ಬಡವರ ಮಕ್ಕಳನ್ನ ಕರೆತಂದು ಬಾವಿಗೆ ತಳ್ತಿದ್ದಾರೆ ಅಂದ್ರು. ಬಡವರ ಮಕ್ಕಳನ್ನ ಕರ್ಕೊಂಡ್ಬಂದು ಅಗಲಕಂಡು ಬಾವಿಗೆ ರಾತ್ರಿ ತಳ್ಳುವಂಥ ಕೆಲಸ ಮೊದಲಿಂದ ಮಾಡ್ಕೊಂಬಂದ. ಅದರಲ್ಲಿ ನಾನು ಒಬ್ಬ ಬೆನಿಫಿಷಿಯರ್. ಅದರಲ್ಲಿ ಮರದೇವರು ಇವತ್ತು ನಮ್ಮ ಮುಂದೆ ಇಲ್ಲ, ಮರದೇವರು ಕೂಡ ಒಬ್ಬರು. ಈ ಥರ ಭಾಳಷ್ಟು ಜನ ದುಡಿಸ್ಕೊತಾರೆ, ಟಿಕೆಟ್ ಕೊಡ್ತೀವಿ ಅಂತಾರೆ, ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಏನೇನೋ ವ್ಯತ್ಯಾಸಗಳು ಮಾಡ್ತಾರೆ, ಯಾರನ್ನೋ ಕರ್ಕೊಂಡ್ಬರ್ತಾರೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಪರ ಪತ್ನಿ ಶಿವಲೀಲಾ ಭರ್ಜರಿ ಪ್ರಚಾರ ಮಾಡಿದ್ರು. ಅಭಿವೃದ್ಧಿ ಕೆಲಸವೇ ನಮಗೆ ಶ್ರೀರಕ್ಷೆ, ಯಾವುದೇ ಕುತಂತ್ರ ಷಡ್ಯಂತ್ರ ನಡೆಯೋದಿಲ್ಲ ಅಂತ ಹೇಳಿದ್ರು. ಕನಕಪುರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಪ್ಪಾಜಿಗೌಡ ಹೆಸರು ಕೇಳಿ ಬರ್ತಿದೆ. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯರಿಗೆ ಪಕ್ಷ ಸಂಘಟನೆ ಮಾಡುವವರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ಇದಿಷ್ಟು ಇವತ್ತಿನ ಚುನಾವಣಾ ಚದುರಂಗದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರು ಮಾರುಕಟ್ಟೆಗೆ ಅಮೂಲ್ ಹಾಲು ಮೊಸರು ಲಗ್ಗೆ ಇಟ್ಟಿದ್ದು ನಂದಿನಿ ಬ್ರ್ಯಾಂಡ್ಗೆ ಸಜ್ಜು ಹೊಡೆಯೋದಕ್ಕೆ ಗುಜರಾತ್ ಮೂಲದ ಬ್ರ್ಯಾಂಡ್ ಮುಂದಾಗಿದೆ. ಅಮೂಲ್ ಬ್ರ್ಯಾಂಡ್ ಎಂಟ್ರಿಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಕೆಎಂಎಫ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ, ಅಮೂಲ್ ಆನ್ಲೈನ್ ಮಾರಾಟಕ್ಕೆ ನಿರ್ಬಂಧ ಅಸಾಧ್ಯ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಲನ್ನು ಉತ್ಪಾದನೆ ಮಾಡುವಂತ ರಾಜ್ಯ. ಕೆಎಂಎಫ್ ನಮ್ಮ ಹೆಮ್ಮೆಯ ಸಂಸ್ಥೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಕೆಎಂಎಫ್ ಹಾಲನ್ನೇ, ಕೆಎಂಎಫ್ ತುಪ್ಪವನ್ನೇ ಬಳಸುವಂತವ್ರು. ಆದ್ರೆ ಆನ್ಲೈನ್ ಇಂದ ಇವತ್ತು ಬೇರೆ ಬೇರೆಯವರು ತರಿಸ್ಕೊಂತಾರೆ ಅಂತಂದ್ರೆ ಅದು ಅವರವರ ಚಾಯ್ಸ್, ಅದು ನಾವು ಹೇಳಕ್ಕಾಗಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಎಂದು ಕೂಡ ಸರ್ಕಾರದ ವತಿಯಿಂದ ಅಥವಾ ನಮ್ಮ ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಕೆಎಂಎಫ್ ಅನ್ನೇ ಬಳಕೆ ಮಾಡಬೇಕು, ಕೆಎಂಎಫ್ಗೆ ಒತ್ತು ಕೊಡಬೇಕು, ಕೆಎಂಎಫ್ ಅನ್ನೇ ಇನ್ನಷ್ಟು ಅಮೂಲ್ಗಿಂತ ಎತ್ತರದಲ್ಲಿ ಬೆಳೆಸಕ್ಕೆ ನಮ್ಗೆ ಅವಕಾಶ ಇದೆ, ಅದನ್ನು ಬೆಳೆಸಬೇಕನ್ನುವಂತ ಸದಿಚ್ಛೆ. ಇದಾದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದ ಇಂಡಿಗೋ ವಿಮಾನದಲ್ಲಿ ಕುಡಿದು ಕಿರಿಕ್ ಮಾಡ್ಕೊಂಡಿದ್ದಾನೆ ಪ್ರಯಾಣಿಕ. ಚಲಿಸ್ತಾ ಇದ್ದ ವಿಮಾನದಲ್ಲಿ ಅನುಚಿತ ವರ್ತನೆ ಮಾಡಿದ್ದಾನೆ ಪ್ರಯಾಣಿಕ. ಆರೋಪಿ ಪ್ರತೀಕ್ ವಿರುದ್ಧ ಬೆಂಗಳೂರು ಏರ್ಪೋರ್ಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕುಡಿದು ಸಹ ಪ್ರಯಾಣಿಕನೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾನೆ ಪ್ರತೀಕ್. ಇನ್ನು ಗಲಾಟೆ ಮಧ್ಯೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಕೂಡ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ವಿಮಾನದಲ್ಲಿ ಆತಂಕ ಸೃಷ್ಟಿಸಿದಂತ ಆರೋಪಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಚಲಿಸುತ್ತಿದ್ದ ರೈಲಿನಲ್ಲಿ ಮೂವರಿಗೆ ಬೆಂಕಿ ಇಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲಿನಿಂದ ಜಿಗಿದ ಕಟುಕನ ರಕ್ಷಣೆಗೆ ನಿಂತ ಕೇರಳ ಸರ್ಕಾರ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ. ಕೇಂದ್ರ ತನಿಖಾ ಸಂಸ್ಥೆಗಳ ತನಿಖೆಗೆ ಕೇರಳದ ಸರ್ಕಾರ ಅಸಹಕಾರ ತೋರ್ತಾ ಇದೆಯಂತೆ. ತಲೆಗೆ ಪೆಟ್ಟು ಬಿದ್ದಿದ್ದ ಆರೋಪಿ ಪರಾರಿಯಾಗಲು ಬಿಟ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆರೋಪಿಯ ಫೋನ್ ಮಾಹಿತಿ ಕೊಡೋದಕ್ಕೆ ಕೇರಳ ಪೊಲೀಸರು ನಕಾರವನ್ನ ಎತ್ತುತ್ತಾ ಇದ್ದಾರಂತೆ. ಭಯೋತ್ಪಾದಕ ಕೃತ್ಯನ ಇಲ್ವಾ ಅನ್ನೋ ತನಿಖೆ ಮಾಡೋದಕ್ಕೆ ಕೇರಳದಿಂದ ಅಸಹಕಾರ ತೋರಲಾಗ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಈಗ ಕೇರಳದಲ್ಲಿ ಏಪ್ರಿಲ್ 2ರಂದು ಚಲಿಸ್ತಾ ಇದ್ದ ರೈಲಿನಲ್ಲಿ ಆರೋಪಿ ಶಾರುಖ್ ಸೈಫಿ ಮೂವರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದ. ಇನ್ನು ಮೂವರು ಜೀವ ಉಳಿಸಿಕೊಳ್ಳಲು ರೈಲಿನಿಂದ ನೆಗೆದ್ರು, ಬದುಕುಳಿದಿರಲಿಲ್ಲ. ಇನ್ನು ಜೊತೆಗೆ 9 ಪ್ರಯಾಣಿಕರು ಕೂಡ ಗಾಯವಾಗಿತ್ತು. ಮೇಲ್ನೋಟಕ್ಕೆ ಕೇರಳ ಪೊಲೀಸರು ಪ್ರಯಾಣಿಕರ ಜಗಳ ಅಂತ ಹೇಳಿಕೆಯನ್ನ ಕೊಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು. ಆದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಆರೋಪಿ ಶಾರುಖ್ನನ್ನ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಬಂಧಿಸಿದ್ರು. ಆಗ ಉಗ್ರ ನಂಟಿನ ಶಂಕೆ ವ್ಯಕ್ತವಾಗಿತ್ತು. ಭಯೋತ್ಪಾದನೆ ಕೃತ್ಯ ಶಂಕೆ ಮೇಲೆ ತನಿಖೆ ನಡೆಸ್ತಾ ಇದ್ದು ಕೇರಳ ಸರ್ಕಾರದ ನೆರವು ಕೋರಿದ್ರು ಕೂಡ ಕೇರಳದಲ್ಲಿ ರೈಲಿನಿಂದ ಬಿದ್ದು ತಲೆಗೆ ಗಂಭೀರ ಗಾಯ ಆಗಿದೆ. ಇನ್ನು ಆಸ್ಪತ್ರೆಯಲ್ಲಿದ್ದರೂ ಕೂಡ ಹೇಗೆ ಪರಾರಿಯಾದ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ಇನ್ನು ಆರೋಪಿ ಫೋನ್ ಮಾಹಿತಿ ಕೊಡಿ ಅಂತ ಕೇಳಿದ್ರು ಕೂಡ ಆ ಮಾಹಿತಿಯನ್ನು ಕೊಡ್ತಾ ಇಲ್ವಂತೆ. ಇನ್ನು ಆಸ್ಪತ್ರೆಗೆ ಸೇರಿಸಿದವ್ರಿಗೆ ಯಾರು, ಭದ್ರತೆಗೆ ಯಾರ್ಯಾರಿದ್ರು, ಹೇಗೆ ತಪ್ಪಿಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಕೊಡಿ ಅಂದರೆ ಕೇರಳ ಸರ್ಕಾರ ಕೊಡ್ತಿಲ್ಲವಂತೆ. ಕೇರಳ ರಾಜ್ಯ ಎಡಿಜಿಪಿ MR ಅಜಿತ್ ಕುಮಾರ್, ರಾಜ್ಯ ATS ಮುಖ್ಯಸ್ಥ P ವಿಜಯನ್, IG ಅವರು ತನಿಖೆಗೆ ಸಹಕರಿಸ್ತಿಲ್ಲ ಅನ್ನುವಂಥ ಮಾಹಿತಿ ಈಗ ಹೊರಬಿದ್ದಿದೆ.